ಕಾಂಗ್ರೆಸ್ ಗಿಡ ನಿಮ್ಮ ಹೊಲದಲ್ಲೂ ಜಾಸ್ತಿ ಆಗಿದ್ರೆ ಇದರಿಂದ ಒಂದು ಉತ್ತಮ ಕಂಪೋಸ್ಟ್ ಮಾಡ್ಬೋದು. ಯಾಕಂದ್ರೆ ಈ ಕಾಂಗ್ರೆಸ್ ಗಿಡ ಅನ್ನೋದು ಬಹಳಷ್ಟು ಹೊಲಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿರ್ತದೆ. ಆದ್ರಿಂದ ಈ ಕಳೆಯಿಂದ ನಾವು ಹೇಗೆ ಉಪಯುಕ್ತವಾದ ಕಂಪೋಸ್ಟ್ ನ ತಯಾರಿಸ್ಕೊಬಹುದು ಅಂದ್ರೆ, ಸಾಮಾನ್ಯವಾಗಿ ಹಸಿಮೇವು ಕಟ್ ಮಾಡಕ್ಕೆ ಚಾಫ್ ಕಟ್ರ್ ಇರ್ತದೆ. ಅದರೊಳಗೆ ಈ ಪಾರ್ಥೆನಿಯಂ ನ ಒಂದು 10 ಸೆಂಟಿಮೀಟರ್ ತುಂಡುಗಳಾಗಿ 10 ಸೆಂಟಿಮೀಟರ್ ಪೀಸಸ್ ಆಗಿ ನೀವು ಕಟ್ ಮಾಡ್ಕೊಬೇಕು. ಕಟ್ ಮಾಡಿದ ಮೇಲೆ ಇದನ್ನ ಒಂದು ನೆಲದ ಮೇಲೆ ಒಂದು 10 ಸೆಂಟಿಮೀಟರ್ ದಪ್ಪದ ಹಾಗೆ ಎಲ್ಲಾನ ಚೆನ್ನಾಗಿ ಹರಡ್ಬೇಕು. ಹರಡಿದ್ದಾದ್ಮೇಲೆ ಇದ್ರ ಮೇಲೆ ಟ್ರೈಕೋಡರ್ಮಾ ವಿರಿಡೆ ಅಂತ ಒಂದು ಬರುತ್ತೆ, ಫಿಸೇರಿಯಂ ಸ್ಪೀಶೀಸ್ ಅಂತ ಬರ್ತದೆ, ಮತ್ತೆ ಹಲವಾರು ಕಂಪೋಸ್ಟ್ ಕಲ್ಚರ್ಸ್ ಬರ್ತವೆ. ಈ ಕಾಂಪೋಸ್ಟ್ ಕಲ್ಚರ್ಗಳು ಎಲ್ಲಿ ಸಿಗ್ತವೆ ಅಂದ್ರೆ ಸಾಮಾನ್ಯವಾಗಿ ಕೃಷಿ ಕಾಲೇಜ್ಗಳು ಮತ್ತು ಬಹಳಷ್ಟು ಪ್ರೈವೇಟ್ ಅಂಗಡಿಗಳಲ್ಲೆಲ್ಲ ಸಿಗ್ತಾ ಇರ್ತದೆ. ಅದ್ರ ಮೇಲೆ ಏನನ್ನ ನೀವು 1 ಟನ್ ಪಾರ್ಥೆನಿಯಂ ಈ ಪಿಟ್ಟಿಗೆ ಹಾಕಿದ್ದೆ ಆದಲ್ಲಿ 5 kg ಅಷ್ಟು ಯೂರಿಯಾ ನೀವು ಹಾಕ್ಬೇಕಾಗುತ್ತೆ. ಈ ಪಿಟ್ ಡೈಮೆನ್ಷನ್ ಎಷ್ಟಿರ್ಬೇಕಪ್ಪ ಅಂದ್ರೆ 2 ಮೀಟರ್ ಉದ್ದ, 1.5 ಮೀಟರ್ ಅಗಲ, 1 ಮೀಟರ್ ಡೆಪ್ತ್ ಇರಬೇಕು. ಈ ಪಿಟ್ ನೀವು ರೆಡಿ ಮಾಡ್ಬೇಕಂದ್ರೆ ನಾ ಇಷ್ಟೊತ್ತಿ ಏನ್ ಹೇಳಿದ್ದು ಈ ಸೇಮ್ ಲೇಯರ್ ಗಳನ್ನ ನೀವು ರಿಪೀಟ್ ಮಾಡ್ಕೊಂಡು 1 ಮೀಟರ್ ಹೈಟ್ ಆಗುವಷ್ಟು ನೀವು ಹಾಕ್ತಾ ಇರಬೇಕು. ಇದರಲ್ಲಿ ಯಾವಾಗ್ಲೂ ನಾವು ಸಾಮಾನ್ಯವಾಗಿ 50ರಿಂದ 60% ತೇವಾಂಶನ ಮೇಂಟೈನ್ ಮಾಡ್ಬೇಕು. ಇದನ್ನ ತೇವಾಂಶನ ನೀವು ಹೇಗ್ ಮೇಂಟೈನ್ ಮಾಡ್ಬೇಕಂದ್ರೆ, ಮಣ್ಣು ಮುಚ್ಚಿ ಅಂದ್ರೆ ನಾವು ಮಲ್ಚಿಂಗ್ ಮಾಡ್ಬೇಕು. ಅದ್ರ ಮೇಲೆ 2 ವಾರಗಳಾದ್ಮೇಲೆ ಅದನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಒಂದ್ಸತಿ ಮಿಕ್ಸ್ ಮಾಡಿದ್ದೆ ಆದ್ಮೇಲೆ ನೀವು 45ರಿಂದ 50 ದಿನಗಳಲ್ಲಿ ನಿಮ್ಮ ಕಂಪೋಸ್ಟ್ ನ ರೆಡಿ ಆಗುತ್ತೆ. ಮತ್ತೆ ಈ ಕಂಪೋಸ್ಟ್ ಒಳಗೆ ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ 21:1 ಇರ್ತದೆ. ಮತ್ತೆ ಇದ್ರೊಳಗೆ ನೈಟ್ರೋಜನ್ ಎಷ್ಟಿರ್ತದೆ ಅಂದ್ರೆ 2.49%, ಫಾಸ್ಫರಸ್ ಅನ್ನೋದು 0.73%, ಪೊಟ್ಯಾಷಿಯಂ ಅನ್ನೋದು 1.37% ಇರ್ತದೆ. ಇನ್ ಮುಂದೆ ಯಾವ್ದೇ ರೈತ ಪಾರ್ಥೆನಿಯಂ ಗಿಡನ ಯಾರು ಕಿತ್ತಾಕಕ್ ಹೋಗ್ಬೇಡಿ. ಈ ಗಿಡದಿಂದ ನೀವು ಒಳ್ಳೆ ಕಂಪೋಸ್ಟ್ ನ ನೀವು ತಯಾರಿಸ್ಕೊಬಹುದಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅನ್ನದಾತ ಡಿಜಿಟಲ್ ಪ್ಲಾಟ್ಫಾರ್ಮ್ ನ ಫಾಲೋ ಮಾಡಿ. ಧನ್ಯವಾದ.